ತಮ್ಮ 94ನೇ ವಯಸ್ಸಲ್ಲೂ ಕೂಡ ಉತ್ಸಾಹ ಕಳ್ಕೊಳ್ಳದೆ ಅವರ 40 ವರ್ಷಗಳ ಡ್ರೀಮ್ ಪ್ರಾಜೆಕ್ಟ್ನ ಡೈರೆಕ್ಷನ್ ಮಾಡಿದ್ದಾರೆ. ಈಗ ಅದು ತುಂಬ ಸೂಪರಾಗಿ ಓಡ್ತಾ ಇದೆ ಥಿಯೇಟರ್ಸಲ್ಲಿ. ಯಾರಪ್ಪ ಇದು ಡೈರೆಕ್ಟರ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರೇ ಸಂಗೀತಂ ಶ್ರೀನಿವಾಸರಾವ್. ಇವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಫಿಲಮ್ಸ್ಗಳನ್ನ ತುಂಬ ಡೈರೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಚೆನ್ನಾಗಿರೋ ಮೂವೀಸ್ಗಳಂತಂದರೆ ಹಾಲು ಜೇನು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಗೆ ಅವರು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಮಾಡಿದ್ರು, ಅದೇ ಪುಷ್ಪಕ ವಿಮಾನ. ಇದು ಮೂಕಿ ಪಿಕ್ಚರ್ ಆಗಿತ್ತು, ಯಾವುದೇ ರೀತಿ ಡೈಲಾಗ್ಸ್ ಇರಲಿಲ್ಲ. ಇದನ್ನು ಕಮಲ್ ಹಾಸನ್ ಅವರು ಆ್ಯಕ್ಟ್ ಮಾಡಿದರು. ಹಾಗೆ ಈ ಮೂವಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಅದೇ ಸಂಗೀತಂ ಶ್ರೀನಿವಾಸನವರು ಇವಾಗ ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ಈ ಮೂವಿ ಕಾನ್ಸೆಪ್ಟ್ ಏನಂದರೆ ಡೈಲಾಗ್ಸ್ ಇರೋದಿಲ್ಲ, ಓನ್ಲಿ ಸಾಂಗ್ಸ್. ಅದಕ್ಕೋಸ್ಕರ ಈ ಚಿತ್ರದ ಹೆಸರನ್ನು ಸಿಂಗೀತಂ ಅಂತ ಇಟ್ಟಿದ್ದಾರೆ. ಈಗಾಗಲೇ ಅದು ಥಿಯೇಟರ್ಸಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನೀವೇನಾದರೂ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಮೂವಿ, ಒಳ್ಳೆ ಸ್ಟೋರಿ ಇರೋದು ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದರೆ ಖಂಡಿತ ಮಿಸ್ ಮಾಡದೆ ಈ ಪಿಕ್ಚರ್ನ ನೋಡಿ. ಹಾಗೆ ಈ ಪಿಕ್ಚರ್ ತೆಲುಗು ಭಾಷೆಯಲ್ಲಿದೆ. ಇದರ ಮ್ಯೂಸಿಕ್ ಡೈರೆಕ್ಟರ್ ಬಂದು ದೇವಿಶ್ರೀ ಪ್ರಸಾದ್ ಅವರು. ನಾನು ತೆಲುಗು ಫಿಲಮ್ ಪ್ರಮೋಟ್ ಮಾಡ್ತಾ ಇಲ್ಲ. ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಮೂವಿ ಬಂದಾಗ ಭಾಷೆಯ ಹಂಗಿಲ್ದೇ ನಾವು ಎಲ್ಲ ಚಿತ್ರಗಳನ್ನ ಬೆಂಬಲಿಸ್ತೀವಿ ಕರ್ನಾಟಕದವರು. ಹಾಗೆ ಈ ಚಿತ್ರನ ನೋಡಿ, ಯಾಕೆಂದರೆ ಇದನ್ನು ಡೈರೆಕ್ಟ್ ಮಾಡಿರೋದು ಲೆಜೆಂಡರಿ ಸಂಗೀತಂ ಶ್ರೀನಿವಾಸ್. ಅವರ ಕೊಡುಗೆ ಕನ್ನಡಕ್ಕೆ ತುಂಬಾ ಇದೆ. ನೀವು ಸಂಗೀತಂ ಶ್ರೀನಿವಾಸ್ ಅನ್ನೋರ ಮೂವಿ ಯಾವ್ದು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.